ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಗ್ಯ ಸಚಿವರು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಭಾರಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಇಂದಿನ ಸಭೆ. ಏನಾದರೂ ಮಾರ್ಗಸೂಚಿಗಳು ಹೊರಬೀಳುತ್ತಾ, ಕೋವಿಡ್ನಿಂದ ಆರೋಗ್ಯದ ಮೇಲೆ ಎಫೆಕ್ಟ್ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವರದಿಯನ್ನ ಗಂಭೀರವಾಗಿ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಕೇವಲ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ, ಈ ಹಾರ್ಟ್ ಅಟ್ಯಾಕ್ಗೆ ಪರಿಹಾರವನ್ನು ಕೊಡೋ ಕೆಲಸ ಕೂಡ, ಉತ್ತರದಾಯಿತ್ವ ಕೂಡ ಸರ್ಕಾರದೇ ಆಗಿದೆ. ಹೀಗಾಗಿ ಏನು ಹೇಳ್ತಾರೆ, ಇನ್ಸ್ಟ್ರಕ್ಷನ್ಸ್ ಏನಾದರೂ ಕೊಡ್ತಾರಾ? ಕೋವಿಡ್ ಬಂದಾಗ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದ್ರು, ಹಿಂಗೆ ಮಾಡಿ ಹಿಂಗೆ ಮಾಡಬೇಡಿ ಅಂತ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಹೇಳಿತ್ತು ಸರ್ಕಾರ. ಅದೇ ರೀತಿ ಗೈಡ್ಲೈನ್ಸ್ ಏನಾದರೂ ಹೊರಬೀಳುತ್ತಾ ಮತ್ತು ಈ ತುರ್ತು ಹೃದಯ ಚಿಕಿತ್ಸಾ ಕೇಂದ್ರಗಳನ್ನು ರಾಜ್ಯವ್ಯಾಪಿ ತೆರೆಯೋದಕ್ಕೆ, ವಿಸ್ತರಿಸೋದಕ್ಕೆ ಏನು ಹೆಜ್ಜೆಯನ್ನು ಇಡ್ತಾರೆ ಅನ್ನೋದು ಪ್ರಶ್ನೆ. ಸಭೆಯ ಹೈಲೈಟ್ಸ್ ಏನಿರಬಹುದು ಅನ್ನೋ ಒಂದಷ್ಟು ಮಾಹಿತಿಗಳು ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಎಲ್ಲ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯನ್ನು ಮಾಡಿಸೋದು ಆದ್ಯ ಕರ್ತವ್ಯವಾಗಿ ಏನಾದರೂ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರ ಅಂತ. ಪ್ರೈವೇಟ್ ಸ್ಕೂಲ್ನಲ್ಲಿ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ, ಯಾಕಂದರೆ ಲಕ್ಷ ಡೊನೇಷನ್ ಇಸ್ಕೊಂಡಿರ್ತಾರೆ. ಬಟ್ ಅಗೇನ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರಶ್ನೆ ಬರುತ್ತೆ. ಸೊ ಹೆಂಗೆ ನೋಡ್ಕೊಳ್ತಾರೆ ಅದು ಅನ್ನೋದು ಒಂದು ಇಂಪಾರ್ಟೆಂಟು. ಮತ್ತು ಧೂಮಪಾನವನ್ನು ಸಾರ್ವಜನಿಕವಾಗಿ ಯಾರಾದರೂ ಮಾಡ್ತಾ ಇದ್ರೆ ಅಂಥವರ ವಿರುದ್ಧ ಫೈನ್ಗಳನ್ನು ಹಾಕೋ ಕೆಲಸವನ್ನು ಮಾಡ್ತಾರೆ ಅನ್ನೋದು ನೋಡಬೇಕು. ಸ್ಮೋಕರ್ ಝೋನನ್ನು ಯೂಸ್ ಮಾಡದೆ ಸಾರ್ವಜನಿಕವಾಗಿ ಧೂಮಪಾನ ಮಾಡೋದ್ರಿಂದ ಆ್ಯಕ್ಟಿವ್ ಸ್ಮೋಕರ್ಸ್ಗಿಂತ ಹೆಚ್ಚು ಪಾಸಿವ್ ಸ್ಮೋಕರ್ಸ್ಗೆ, ಅಂದರೆ ಅವ್ರ ಸುತ್ತಮುತ್ತ ಇರೋರಿಗೆ, ಓಡಾಡೋರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆಯಲ್ಲ, ಅದನ್ನು ರೆಕ್ಟಿಫೈ ಮಾಡೋ ಕೆಲಸ ಆಗುತ್ತಾ, ಕೌಂಟರ್ ಮಾಡೋ ಕೆಲಸ ಆಗುತ್ತಾ ಅನ್ನೋದನ್ನ ನೋಡಬೇಕು. ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸೋ ಕೆಲಸ ಆಗತ್ತಂತೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಇವತ್ತಿನ ಮೀಟಿಂಗ್ನ ಅಜೆಂಡಾ ನಾವು ನೋಡ್ತಾ ಇದ್ವಿ. ಸೊ ಪರಿಹಾರದ ನಿಟ್ಟಿನಲ್ಲಿ ತುರ್ತಾಗಿ ಮಾರ್ಗಸೂಚಿಗಳು ರಿಲೀಸ್ ಆಗುತ್ತಾ? ಕೋವಿಡ್ ಮಾದರಿಯ ಮಾರ್ಗಸೂಚಿಗಳೇನಾದರೂ ಹೃದಯಕ್ಕೆ ಸಂಬಂಧಪಟ್ಟಂತೆ ರಿಲೀಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಮಮತಾ, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ತಜ್ಞರು ಕೊಟ್ಟಿರುವಂಥ ವರದಿಯನ್ನು ಸಚಿವರು ಮತ್ತು ಅಧಿಕಾರಿಗಳ ಜೊತೆ ರಿವ್ಯೂವನ್ನು ಮಾಡ್ತಾರೆ. ರಿವ್ಯೂ ಮಾಡಿ ನಂತರ ನಿಯಂತ್ರಣಕ್ಕೆ ಅಂತೇಳಿ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಹೇಗೆ ಅಂತೇಳಿ ಅದೊಂದು ಸಲಹೆ ಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಮತ್ತು ತಜ್ಞರಿಗೆ ಸೂಚಿಸ್ತಾರ, ಅಥವಾ ಆ ಸಭೆಯಲ್ಲೇ ಇಂತಹ ಸಲಹೆಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ಏನಾದರೂ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದನ್ನು ಕುತೂಹಲ ಮೂಡಿರುವಂಥದ್ದು. ಆದರೆ ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನು ಅಧಿಕಾರಿಗಳಿಂದ ಸಂಗ್ರಹವನ್ನು ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ಕಾಗಿ ಹಾಸನದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಹೃದಯಾಘಾತ ಪ್ರಕರಣಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ತನಿಖೆ ಎಲ್ಲಿವರೆಗೂ ಆಗಿದೆ, ಹೇಗೆ ಆಗ್ತಾ ಇದೆ, ಯಾವಾಗ ವರದಿ ಬರುತ್ತೆ ಅನ್ನುವಂಥದ್ದು. ಮತ್ತು ಈಗ ಕೊಟ್ಟಿರುವಂಥದ್ದು ಹೃದಯಾಘಾತ ಪ್ರಕರಣ ಹೆಚ್ಚಾದ ಬೆನ್ನಲ್ಲೇ ಈ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಸಚಿವರೇ ಇದ್ದಾರೆ, ಮಾತಾಡ್ಸೋಣ. ಏನಪ್ಪ ಈಗ ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30 ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ. ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಸ್ವಲ್ಪ ನಿಮ್ಮದೇ ಪ್ರಶ್ನೆಗಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯ ಶಾಲಾ ಮಕ್ಕಳಿಗೆ ನೋಡಿ. ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ, ಮಾತಾಡ್ಬಿಟ್ಟು ಎಲ್ಲ ಚರ್ಚೆ ಮಾಡಿ ನಿಮ್ಗೆ ಏನು ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತಿದ್ದೀವಿ ಅದನ್ನೆಲ್ಲ ತಿಳಿಸ್ತೀವಿ. 12:30 ನೀವು 12:30ಗೆ ಬನ್ನಿ. ಅಲ್ಲೇ ಒಂದು 15-20 ನಿಮಿಷ ನಾವು ಚರ್ಚೆ ಮಾಡಿದ್ಮೇಲೆ ಅಲ್ಲೇ ಮೀಡಿಯಾನ ರಿಲೀಸ್ ಆಗುತ್ತೆ ಇವತ್ತು ಅಂತ ಹೇಳ್ತಿದ್ದಾರೆ. ಯಾವುದು ಸೂಚನೆ ಗೈಡ್ಲೈನ್ಸ್ ಅದ್ರ ಮೇಲೆ ಅಲ್ಲೇ ಚರ್ಚೆ ಮಾಡಿ, ಕೆಲವು ಗೈಡ್ಲೈನ್ಸ್ ಬಗ್ಗೆ ಈಗಾಗಲೇ ಸ್ವಲ್ಪ ವಿಷಯಗಳು ಚರ್ಚೆ ಆಗಿದೆ. ಇವತ್ತು ಅಧಿಕೃತವಾಗಿ ಇನ್ನು ಸ್ವಲ್ಪ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀವಿ. ಇವತ್ತು ಒಂದು ಡೆತ್ ಆಗಿದೆ ಸರ್. ನೋಡಪ್ಪ, ಡೆತ್ತು ಆಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ, ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಆಗಿರ್ತದೆ. ಸೊ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದೇ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ. ಹಾಂ, ಓಕೆ. ಇದು ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಲೋಕೇಶ್.